ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಹಿಮ್ಮಡಿಯಲ್ಲಿ ಆದಂತ ಬಿರುಕನ್ನ, ಹೀಲ್ಸಲ್ಲಾದಂತ ಕ್ರಾಕ್ನ ನಾವು ಒಂದು ರಾತ್ರಿ ಅಪ್ಲೈ ಮಾಡಿದ್ರೆ ಸಾಕು, ಬೇಗನೆ ಹೀಲ್ ಆಗತ್ತೆ, ಅಂದ್ರೆ ಬೇಗ ವಾಸಿ ಆಗತ್ತೆ. ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಗೆ ನಾವು ಪಾದದ ಬಿರುಕನ್ನ, ಹಿಮ್ಮಡಿ ಬಿರುಕನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಪಾದಗಳು ತುಂಬಾನೇ ಸ್ಮೂತ್ ಇರುತ್ತೆ, ಸಾಫ್ಟ್ ಇರುತ್ತೆ. ಅದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದಾಗ ಕಾಲುಗಳು ಬಿರುಕು ಬರುತ್ತೆ. ಅದರಲ್ಲೂ ಮಹಿಳೆಯರಿಗೆ ಎಷ್ಟೊಂದು ಕೆಲಸ ಇರುತ್ತೆ, ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಕಾಲುಗಳು ಬಿರುಕು ಬಿಡುತ್ತೆ. ತುಂಬ ಜಾಸ್ತಿ ಬಿರುಕು ಬಿಟ್ಟಾಗ ನೋವು ಸ್ಟಾರ್ಟ್ ಆಗುತ್ತೆ. ನಾವು ಮುಖಕ್ಕೆ ಎಷ್ಟು ಕಾಳಜಿ ತಗೊಂತೀವೋ ಅದೇ ರೀತಿ ಪಾದದ ಹಿಮ್ಮಡಿಗೆ, ಪಾದಗಳಿಗೆ ನಾವು ಕಾಳಜಿನ ತಗೋಬೇಕು. ಇವತ್ತು ನಾನು ನಿಮಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಈಸಿಯಾದ ಮೆಥಡಲ್ಲಿ, ಅಂದರೆ ನಿಮಗೆ ರಿಸ್ಕ್ ಆಗಬಾರ್ದು ಮತ್ತು 100% ಆಗಿ ನಿಮ್ಮ ಬಿರುಕು ವಾಸಿಯಾಗುವಂತಹ ಒಂದು ಸೂಪರ್ ಆದಂಥ ಮೆಥಡನ್ನು ಹೇಳ್ಕೊಡ್ತೀನಿ. ಇದು ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ನಿಮ್ಮ ಮನೆಯಲ್ಲಿರುವ ಪದಾರ್ಥಗಳಿಂದ ಮಾಡುವಂಥ ಹೋಮ್ ರೆಮಿಡಿ ಆಗಿದೆ. ತುಂಬ ಚೆನ್ನಾಗಿ ಬೇಗ ನಿಮ್ಮ ಬಿರುಕು ವಾಸಿಯಾಗತ್ತೆ. ಇಲ್ಲಿ ನಾನು ಕ್ಯಾಂಡಲ್ ತೊಗೊಂಡಿದ್ದೀನಿ, ಅಂದರೆ ಮೇಣದ ಬತ್ತಿ. ನೀವು ಮೇಣದ ಬತ್ತಿ ಬರ್ತ್ಡೇಗೆ ಉಪಯೋಗಿಸ್ತೀರಲ್ಲ, ಅದನ್ನು ಸಹಿತ ಯೂಸ್ ಮಾಡ್ಕೋಬೋದು. ಒಂದು ಮೇಣದ ಬತ್ತಿ ಆದರೆ ಸಾಕು. ನೋಡಿ, ಮೇಣದ ಬತ್ತಿ ಜೊತೆಗೆ ಯೂಸ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ತುಂಬ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಅದು ಎಲ್ಲರ ಮನೇಲೂ ಇದೆ, ಆದರೆ ಇದನ್ನೇ ಯೂಸ್ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಮೇಣದ ಬತ್ತಿ ಜೊತೆಗೆ ಆ ಪದಾರ್ಥವನ್ನು ಯೂಸ್ ಮಾಡೋದ್ರಿಂದ ಬೇಗ ಹಿಮ್ಮಡಿಯ ಒಡಕು ಮುಚ್ಚತ್ತೆ. ನೀವು ಚಾಕುವಿನ ಸಹಾಯದಿಂದ ಬೇಕಾದರೆ ಮೇಣಬತ್ತಿನ ಕ್ರಷ್ ಮಾಡ್ಕೋಬೋದು, ಇಲ್ಲ ಈ ಥರ ಚೆನ್ನಾಗಿ ನೀವು ತುರ್ಕೋಬೋದು. ಈ ಥರ ನೋಡಿ, ಕ್ಯಾಂಡಲನ್ನು ಈ ಥರ ತುರ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇಲ್ಲ ಇಡೀ ಕ್ಯಾಂಡಲನ್ನು ಹಾಕ್ಬೋದು, ಅದು ಲೇಟ್ ಆಗುತ್ತೆ. ಈ ಥರ ತುರ್ಕೊಳ್ಳೋದು ತುಂಬ ಈಸಿ ಆದಂಥ ಮೆಥಡ್. ಒಂದು ಅರ್ಧ ಕ್ಯಾಂಡಲನ್ನು ತುರ್ಕೊಳ್ಳಿ ಸಾಕು. ನಿಮ್ಮ ಹಿಮ್ಮಡಿ ಎಷ್ಟೇ ಒಡೆದು ಚೂರು ಆಗಿರಲಿ, ಎಷ್ಟೇ ಆಳವಾಗಿ ಬಿರುಕು ಬಿಟ್ಟಿರಲಿ, ಬೇಗ ಹೀಲ್ ಆಗುತ್ತೆ. ನೋಡಿ, ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನಲ್ಲ, ಇದೆ ಅಲ್ವೇರಾ. ಅಲ್ವೇರಾ ಎಷ್ಟು ಒಳ್ಳೆಯದಂತ ಅಂದರೆ, ನಿಮ್ಮ ಹಿಮ್ಮಡಿ ಕ್ರಾಕ್ ಆಗಿಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಥರ ಆಗಿರುತ್ತೆ, ಕೆಲವರಿಗೆ ಒಂಥರ ಇಚ್ಚಿಂಗ್ ಆಗ್ತಾ ಇರುತ್ತೆ, ಮತ್ತು ಹಿಮ್ಮಡಿ ತುಂಬ ಹಾರ್ಡ್ ಅನಿಸ್ತಾ ಇರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಮತ್ತು ಸ್ಕಿನ್ನೆಲ್ಲ ತುಂಬ ಡ್ರೈ ಆಗಿಬಿಟ್ಟು ಒಣ ಆಗ್ತಿರುತ್ತೆ. ನೆಲದ ಮೇಲೆ ಪಾದ ಇಡ್ಲಿಕ್ಕೆ ಆಗ್ತಿರೋದಿಲ್ಲ, ಮತ್ತು ಹಾಸಿಗೆಗೆಲ್ಲ ತಾಗ್ತಾ ಇರುತ್ತೆ. ಬೆಡ್ಶೀಟಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟು ತುಂಬ ಸಲ ಬ್ಲಡ್ ಎಲ್ಲ ಬಂದಿರುತ್ತೆ. ಕಾಲು ಒಡೆದವರಿಗೆ ಗೊತ್ತಿರುತ್ತೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಇಂಥ ಎಲ್ಲ ಇನ್ಫೆಕ್ಷನ್ಸ್ ಮತ್ತು ಸ್ಕಿನ್ ಡ್ರೈ ಆಗಿರೋದನ್ನು, ಮತ್ತು ಡೀಪಾಗಿ ಕ್ರ್ಯಾಕ್ ಆಗಿರುತ್ತಲ್ಲ, ಅದನ್ನೆಲ್ಲ ಹೀಲ್ ಮಾಡುವಂಥ ಗುಣ ಈ ಅಲ್ವೇರಕ್ಕಿರುತ್ತೆ. ಈ ಅಲ್ವೇರಾ ನೀವು ಯೂಸ್ ಮಾಡೋದ್ರಿಂದ ಬೇಗ ನಿಮ್ಮ ಹೀಲ್ಸ್ ಕ್ರ್ಯಾಕ್ ಆಗಿರೋದು ಮತ್ತು ಒಡಕು ಮಾಯ ಆಗುತ್ತೆ. ನೋಡಿ, ಇಷ್ಟು ಅಲ್ವೇರಾ ಬೇಕಾಗುತ್ತೆ. ನೋಡಿ, ಸುಮಾರು ಒಂದು 2.5 ಇಂಚು 3 ಇಂಚ್ ಇದೆ ಅಷ್ಟು ಅಲ್ವೇರಾ ಜೆಲ್ಲನ್ನು ನೀವು ಇದಕ್ಕೆ ಸೇರಿಸ್ಕೋಬೇಕು. ಈ ಅಲ್ವೇರಾ ಸ್ವಲ್ಪ ಈ ಥರ ಕಟ್ ಮಾಡಿ ಚಿಕ್ಕದಾಗಿ ಅದರಲ್ಲೇ ಹಾಕ್ಕೊಡಿ, ಯಾಕಂದರೆ ಸ್ವಲ್ಪ ಅಲ್ಲಿ ಕಟ್ ಮಾಡಿ ಹಾಕಿದರೆ ಸ್ವಲ್ಪ ಹೊಂದ್ಕೊಳತ್ತೆ ಅಂತ. ಇವಾಗ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು, ಮಾಯ್ಶ್ಚರೈಸಿಂಗ್ ಆಗಿ ವರ್ಕ್ ಆಗುತ್ತೆ. ಅದರಲ್ಲೂ ನೀವು ಎಳ್ಳೆಣ್ಣೆ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ಯಾರಿಗೆ ಹೀಲ್ ಕ್ರ್ಯಾಕ್ ಆಗಿರುತ್ತೆ ಡೀಪಾಗಿ, ಎರಡೂ ಕಡೆ ಹೀಲ್ಸ್ ಅಂದರೆ ಹಿಮ್ಮಡಿವು ತುಂಬ ಒಡೆದಿರುತ್ತೆ ಅಂದವರು ಎಳ್ಳೆಣ್ಣೆ ಯೂಸ್ ಮಾಡಿ, ತುಂಬ ಬೇಗ ಹೀಲ್ ಆಗುತ್ತೆ. ಎಳ್ಳೆಣ್ಣೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೊಬ್ಬರೆಣ್ಣೆನೂ ಹಿಮ್ಮಡಿ ಒಡಕನ್ನು ವಾಸಿ ಮಾಡುವಂಥ ಗುಣನೇ ಹೊಂದಿದೆ. ಅಂದರೆ ಸ್ವಲ್ಪ ಕೆಲವರಿಗೆ ಒಡೆದಿದ್ರೆ, ಅಂದರೆ ಲೈಟಾಗಿ ಒಡಕು ಬಂದಿದ್ದರೆ ಅಂಥವ್ರು ಕೊಬ್ಬರೆಣ್ಣೆ ಯೂಸ್ ಮಾಡ್ಬೋದು. ಎಳ್ಳೆಣ್ಣೆ ಸಿಕ್ಕಿಲ್ಲ ಅಂದರೆ ಕೊಬ್ಬರೆಣ್ಣೆ ಯೂಸ್ ಮಾಡಿದ್ರೂ ಬೇಗ ವಾಸಿ ಆಗುತ್ತೆ. ತುಂಬ ಡೀಪಾಗಿ ಹೋಗಿರುತ್ತೆ. ಕೆಲವ್ರು ಹೇಳ್ತಾರೆ ಈ ಕೊಬ್ಬರೆಣ್ಣೆದೆಲ್ಲ ಅಪ್ಲೈ ಮಾಡಿ 1-2 ದಿವಸ ಅಪ್ಲೈ ಮಾಡ್ತಾರೆ, ಮೇಡಮ್ ವಾಸಿಯಾಗಿಲ್ಲ ಅಂತಾರೆ. ಅಂಥವ್ರು ತುಂಬ ಡೀಪಾಗಿ ಆಗಿರುತ್ತಲ್ಲ, ಅದಕ್ಕೆ ಎಳ್ಳೆಣ್ಣೆ ತೊಗೊಂಬಂದು ನೀವು ಕೊಬ್ಬರೆಣ್ಣೆ ಬದಲು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಮತ್ತು ನೋವು ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಈ 3 ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಸಿಮ್ಮಲ್ಲಿ ನಾವು ಸ್ಟವ್ ಮೇಲೆ ಇಡಬೇಕು. ತುಂಬ ಸ್ಟವನ್ನು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ, ಲೈಟಾಗಿ ಬಿಸಿ ಆಗಬೇಕು. ಅದಕ್ಕೋಸ್ಕರ ನಿಧಾನವಾಗಿ ಸಿಮ್ಮಲ್ಲಿ ಇಟ್ಬಿಡಿ ಸ್ಟವ್. ಒಂದು ವೇಳೆ ಸ್ಟವ್ ಸಣ್ಣಕ್ಕಾಗಲಿಲ್ಲ, ಫ್ಲೇಮ್ ಜಾಸ್ತಿ ಇತ್ತು ಅಂದರೆ ಸ್ಟವ್ನ ಆರಿಸ್ಬಿಡಿ. ಸ್ವಲ್ಪ ಆರಿಸೋದು ಮತ್ತು ಆನ್ ಮಾಡೋದು ಮಾಡಿ. ಆವಾಗ ಒಂದು ನಿಧಾನವಾಗಿ ಇದು ಮೆಲ್ಟ್ ಆಗಬೇಕು. ಅದಕ್ಕೋಸ್ಕರ ನಿಧಾನವಾಗಿ ಕ್ಯಾಂಡಲ್ ಮತ್ತು ಅಲ್ವೇರಾ ಜೆಲ್ ಎರಡೂ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೋಡಿ, ಈ ಥರ ಆಗಬೇಕು. ನೋಡಿ,
ನೀವು 2 ಕ್ಯಾಂಡಲ್ ತಪ್ಪಿದ್ರೆ 3 ಕ್ಯಾಂಡಲ್ ಹಾಕು ಸಹಿತ ಒಂದ್ಸಲ ಮಾಡಿಟ್ಕೊಂಡ್ರೆ ಮನೇಲಿರೋರೆಲ್ಲ ಯೂಸ್ ಮಾಡ್ಬೋದು. ಇದು 1 ತಿಂಗಳಾದ್ರೂ ಹಾಳಾಗೋದಿಲ್ಲ. ಒಗ್ಗರಣೆ ಸೌಟಲ್ಲಾಗಲಿ ಇಲ್ಲ ಅಲ್ಯೂಮಿನಿಯಂ ಪಾತ್ರೆ ಯಾವ್ದಾದ್ರು ವೇಸ್ಟ್ ಆಗೋದಿದ್ರೆ ಅದರಲ್ಲಾದರೂ ಮಾಡಿಟ್ಕೊಂಡ್ಬಿಟ್ರೆ ಅವಾಗವಾಗ ಕಾಸ್ಬಿಟ್ಟು ಅಪ್ಲೈ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಇವಾಗ ಇದು ತಯಾರಾಯಿತು. ಸೂಪರ್ ಆದಂಥ ಒಡಕಿಗೆ ಮನೆಮದ್ದು ತಯಾರಾಯಿತು ನೋಡಿ. ಇವಾಗ ನಾವೇನು ಮಾಡಬೇಕು ಅಂತ ಅಂದರೆ ಹಿಮ್ಮಡಿ ಸ್ವಲ್ಪ ಒಡೆದವರು ಲೈಟಾಗಿ ಬಿಸಿನೀರಲ್ಲಿ ಕಾಲು ತೊಳ್ಕೊಂಬಂದು ಇದನ್ನು ಅಪ್ಲೈ ಮಾಡಿದರೆ ಸಾಕು. ಆದರೆ ತುಂಬ ಜಾಸ್ತಿ ಒಡೆದಿರುತ್ತೆ, ತುಂಬ ಕ್ರಾಕ್ ಆಗಿರುತ್ತೆ ಅಂದವರು ಬಿಸಿ ನೀರಿನಲ್ಲಿ ಅವರು ಪಾದವನ್ನು ಇಟ್ಕೋಬೇಕು. ಅಂದರೆ ನೀವು ಉಗುರು ಬೆಚ್ಚಗಿಂತ ಜಾಸ್ತಿ ಇರಬೇಕು, ನೀರು ಬಿಸಿ ಇರಬೇಕಾಗತ್ತೆ. ಸ್ವಲ್ಪ ಬಿಸಿ ಇರಲಿ. ಡೈಲಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನ ಸ್ವಲ್ಪ ಹಾಕ್ಕೊಳ್ಳಿ. ಅಲ್ಲಿ ನೀವು ಕಾಲನ್ನು ಇಟ್ಕೊಬಿಟ್ಟು ಹೀಗೆ ಕೈಯಿಂದ ಸ್ವಲ್ಪ ಹೀಗೆ ಎಲ್ಲ ತಿಕ್ಕೊಂಡು ಒಂದು 5 ನಿಮಿಷ ಹಾಗೇನೆ ಇಟ್ಕೊಳ್ಳಿ. ಹಿಮ್ಮಡಿ ತಿಕ್ಕುವಂಥ ಸ್ಕ್ರಬ್ಬರ್ ಸಿಗತ್ತೆ ನಿಮಗೆ, ಅದನ್ನಾರು ಯೂಸ್ ಮಾಡ್ಕೋಬಹುದು. ಇಲ್ಲ ಎಲ್ಲ ಕೊಳೆಲ್ಲ ನೀಟಾಗಿ ಬಿಡುತ್ತೆ. ಇಲ್ಲ ಬ್ರಷ್ ಇದ್ರೆ ಬ್ರಷಿಂದ ಸ್ವಲ್ಪ ತಿಕ್ಕಿ ಆಮೇಲೆ 5 ನಿಮಿಷ ಆದಮೇಲೆ ನೀರಿನ ತೆಗೆದು ಒಣ ಬಟ್ಟೆಯಿಂದ ನಿಮ್ಮ ಕಾಲನ್ನು ಒರೆಸ್ಕೋಬೇಕು, ನೀರಿರಬಾರ್ದು. ಆಮೇಲೆ ಈಗ ನೋಡಿ ಈ ಥರ ಒರೆಸ್ಕೋಬೇಕಾಗತ್ತೆ. ನೀವು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಈಗ ನಾವು ಮಾಡಿಟ್ಕೊಂಡಿದ್ದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ತಕ್ಷಣ ಇನ್ನೊಂದು ಚೂರು ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀರಾಗತ್ತೆ, ಅದನ್ನು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಎಲ್ಲೆಲ್ಲಿ ನಿಮ್ಮ ಒಡಕಿರುತ್ತೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಫಾಸ್ಟಾಗಿ. ನೋಡಿ ಈ ಥರ ಹಿಮ್ಮಡಿಗೆ ಮತ್ತು ಅಂಗಾಲಿಗೆ ನೋಡಿ ಎಲ್ಲಿ ಈ ಥರ ಜಾಸ್ತಿ ಕ್ರಾಕ್ ಇರುತ್ತೋ ಅಲ್ಲಿ ನೀವು ಫಿಲ್ ಮಾಡಬೇಕು. ಈ ಥರ ನೋಡಿ ಒಳಗಡೆ ಈ ಥರ ತೋರಿಸ್ತಾ ಇದ್ದೀನ, ಒಳಗೆ ಹೋಗಬೇಕದು. ಆ ಥರ ನೀವು ಫಿಲ್ ಮಾಡಬೇಕಾಗತ್ತೆ. ಆವಾಗ ಫಿಲ್ ಬೇಗ ಕ್ರಾಕ್ ಆಗಿರುತ್ತೆ, ಅದು ಮುಚ್ಕೊಂತ ಬರುತ್ತೆ. ಬೆರಳುಗಳು ಒಡೆದಿರುತ್ತೆ ನೋಡಿ, ಅಲ್ಲೂ ಸಹಿತ ಇದನ್ನು ಅಪ್ಲೈ ಮಾಡಬೇಕು. ಇಡೀ ನಿಮ್ಮ ಪಾದಗಳಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಡಿ. ನೋಡಿ ಈ ಥರ ನೀವು ಅಪ್ಲೈ ಆದಮೇಲೆ ನೈಟ್ ಈ ಮೆಥಡನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಒಂದು ಪ್ಲಾಸ್ಟಿಕ್ಕಿನ ಕವರನ್ನು ಕಾಲಿಗೆ ಹಾಕ್ಕೊಂಡ್ಬಿಡಿ. ಆಮೇಲೆ ಅದ್ರ ಮೇಲೆ ಒಂದು ಸಾಕ್ಸನ್ನು ಹಾಕ್ಕೊಂಡ್ರೆ ಬರುತ್ತೆ. ಒಂದು ವೇಳೆ ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು 10 ನಿಮಿಷ ಹಾಗೇ ಇರಿ ಹೊರಗಡೆ, ಒಂದು ಅರ್ಧ ಗಂಟೆ ಇದ್ದರೂ ತುಂಬ ಒಳ್ಳೆಯದು. ಆಮೇಲೆ ಯಾವುದಾದ್ರು ಟಿಶ್ಯೂ ಪೇಪರ್ ಇಲ್ಲ ವೇಸ್ಟ್ ಟವಲ್ ಇದ್ದರೆ ಅದರಿಂದ ಒರೆಸ್ಬಿಟ್ಟು ಆರಾಮಾಗಿ ಮಲ್ಕೋಬೋದು. ನೀವು ಈ ಮೆಥಡನ್ನು ಡೈಲಿ ಮಾಡ್ತಾ ಬಂದರೆ ಬೇಗ ವಾಸಿ ಆಗುತ್ತೆ. 1 ನೈಟಲ್ಲೇ ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊಂದು ಬೇಗ ಕ್ಯೂರ್ ಆಗಿರುತ್ತೆ. ಆದರೆ ಫುಲ್ ಫಿನಿಶಿಂಗ್ ಆಗಿ ನಾರ್ಮಲ್ ಆಗಿ ಸಾಫ್ಟಾಗಿ ನಿಮ್ಮ ಕಾಲು ಆಗಬೇಕು ಅಂದರೆ 1 ವೀಕ್ ಆದರೂ ಈ ಮೆಥಡನ್ನು ನೀವು ಫಾಲೋ ಮಾಡಬೇಕು, ತಪ್ಪಿಸಲೇಬೇಡಿ. ಬೇಗ ವಾಸಿ ಆಗುತ್ತೆ. ಎಷ್ಟೇ ನಿಮ್ಮ ಒಡಕು ಡೀಪಾಗಿ ಆಗಿದ್ರು ಸಹಿತ ಈ ರೀತಿ ಮನೆಮದ್ದು ಮಾಡೋದ್ರಿಂದ ವಾಸಿ ಆಗುತ್ತೆ. ಚಳಿಗಾಲ ಅಂತಾನೆ ಇಲ್ಲ, ಎಲ್ಲ ಕಾಲದಲ್ಲೂ ನಮ್ಮ ಕಾಲನ್ನು ನಾವು ಈ ಮೆಥಡ್ ಮಾಡೋದ್ರಿಂದ ಕಾಲಿನ ಒಡಕನ್ನು ನಾವು ಕಡಿಮೆ ಮಾಡ್ಕೋಬಹುದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್, ಯಾಕಂದರೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ತಾನೇ. ಮುಂದೆ ಒಳ್ಳೆ ಮಾಹಿತಿ ಇನ್ನೂ ಒಳ್ಳೆಯ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.